ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಏನು ಮಾಡಿದ್ದೀವಿ ಹೇಳಿ? ದೋಸೆ. ಇಲ್ಲಿ ನೋಡಿ, ಎಲ್ಲರ ಮನೆಯಲ್ಲೂ ದೋಸೆ ಹೇಗೆ ತೂತಿರುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಹಾಗೆ ದೋಸೆ ತೂತಾಗಿದೆ. ಹಾಗೆ ಯಾರ ಮನೆಯಲ್ಲೂ ಜಗಳ ತಪ್ಪಿದ್ದಲ್ಲ. ನಿನ್ನೆ ಸ್ವಲ್ಪ ರಾಂಗ್ ಆಗಿದ್ಲು ನನ್ನ ಹೆಂಡತಿ. ಈಗ ನೋಡಿ ದೋಸೆ ಹೇಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಗಳನ್ನು ರೆಡಿ ಮಾಡಿ ಬೆಳಿಗ್ಗೆ ಬೇಗ ಮಗಳನ್ನು ಎಬ್ಬಿಸಿ ಅವಳಿಗೆ ಹಲ್ಲು ಉಜ್ಜಿಸಿ ಮುಖ ತೊಳೆಸಿ ಅವಳಿಗೆ ಚಹಾ ಕುಡಿಸಿ ದೋಸೆ ಮಾಡಿ ತಿಂಡಿ ತಿನ್ನಿಸಿ ಮಗಳಿಗೆ ರೆಡಿ ಮಾಡಿ ಬಾಚಿ ಈಗ ಸ್ಕೂಲ್ಗೆ ಬಿಟ್ಟು ಬಂದು ಈಗ ನನಗೆ ದೋಸೆ ಮಾಡಿಕೊಡ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಟಾಟೆ ಟೊಮೆಟೊ ಬಾಜಿ ಜೊತೆ ದೋಸೆ ನನ್ನ ಹೆಂಡತಿ ಮಾಡಿಕೊಟ್ಟಿದ್ದಾಳೆ. ನೋಡಿ, ಎಲ್ಲರ ಮನೆಯಲ್ಲೂ ದೋಸೆ ತೂತು, ನಮ್ಮ ಮನೆಯಲ್ಲೂ ದೋಸೆ ತೂತಾಗಿದೆ. ಅಂದರೆ ಸಣ್ಣ ಪುಟ್ಟ ಜಗಳ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಂತ ಅರ್ಥ, ಗಾದೆ ಮಾತು. ಈಗ ನೋಡಿ ಚೆನ್ನಾಗಿದೆ. ಚೆನ್ನಾಗಿದೆ ಅಂದರೆ ಮೊದಲೇ ತಿಂದಿದ್ದೆ, ಅದಕ್ಕೆ ತಿನ್ನೋಕ್ಕಿಂತ ಮುಂಚೆ ಹೇಳಿದೆ ಅದೇ ಇಷ್ಟೆಲ್ಲ ತಿಂದಿದ್ದೆ. ಚೆನ್ನಾಗಿದೆ ಫ್ರೆಂಡ್ಸ್. ತಿಂದಾದ ನಂತರ ಈಗ ಪಾತ್ರೆ ತೊಳೆಯೋದು ಇದಿಲ್ಲ ಇನ್ನು. ಹಾಂ, ಎಷ್ಟು ಕೆಲಸ ಆಯ್ತಂತ ಡೈಲಿ ವರ್ಷದ ಫ್ರೆಂಡ್ಸ್. ನೋಡಿ ಇಲ್ಲಿ ಹೇಗೆ ಪಾತ್ರೆ ತಿಕ್ತಾ ಇದ್ದಾಳೆ. ಕೋಪ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ. ಚಂದಾಗಿ ತಿಕ್ಕ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮಗೆ ದೋಸೆ ಮಾಡಿಕೊಟ್ಟು ತಾನು ಮಾತ್ರ ಅನ್ನ ಸಾರು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಬಾಳಕ ಬೇರೆ ಇದೆ ಅಲ್ಲಿ. ಓಕೆ ಫ್ರೆಂಡ್ಸ್, ನಮಗಾದರೆ ದೋಸೆ, ಇವ್ರಿಗಾದರೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಬಾಳಕ. ನೋಡಿ ಫ್ರೆಂಡ್ಸ್, ಮತ್ತು ನಮಗಾದರೆ ಬಿಸಿ ಅನ್ನ ಮಾಡೋಕ್ಕೆ ಇಟ್ಟಿದ್ದಾಳೆ. ಈ ಕಡೆ ದೋಸೆ ಇದೆ ಫ್ರೆಂಡ್ಸ್. ನಾನು ಬೆಳಿಗ್ಗೆನೇ ಹೇಳಿದ್ನಲ್ಲ ದೋಸೆ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ನಿನ್ನೆ ಮಾಡಿರೋ ಕಡುಬು ನಾನೇ ಮಾಡಿರೋದು. ಇಷ್ಟು ಉಳಿದಿದೆ, ಇದಕ್ಕೆ ಒಂದೆರಡು ತಿನ್ನೋಣ. ಈಗ ಬೆಲ್ಲ ಹಾಲು ಎಲ್ಲಿದೆ? ಈ ಹಳದಿ ಕಪ್ಪಲ್ಲಿ ಬೆಲ್ಲದ ಹಾಲು ಮಾಡಿಟ್ಟಿದ್ದಾಳೆ ನನ್ನ ಹೆಂಡತಿ. ಇದನ್ನು ಹೀಗೆ ಹಾಕ್ಕೊಂಡು, ಆಮೇಲೆ ಇಲ್ಲಿ ಹಾಲು ಎಲ್ಲಿದೆ? ಹಾಲು ಇಲ್ಲಿದೆ ಫ್ರೆಂಡ್ಸ್. ಈಗ ಹಾಲನ್ನು ಸ್ವಲ್ಪ ಹೀಗೆ ಹಾಕ್ಕೊಂಡು ಬೆಲ್ಲದ ಹಾಲು ಹಾಕ್ಕೊಂಡು, ಆಮೇಲೆ ಫ್ರೆಂಡ್ಸ್ ತುಪ್ಪ ಇಲ್ಲಿದೆ ಫ್ರೆಂಡ್ಸ್. ತುಪ್ಪ ಇದು ಫ್ರೆಂಡ್ಸ್, ಹೌದು ತುಪ್ಪ ಇದೆ ನೋಡಿ ಫ್ರೆಂಡ್ಸ್. ಈಗ ತುಪ್ಪ ಹೆಂಗೆ ತೆಗಿಬೇಕು? ಹೀಗೆ ತೆಗಿಬೇಕು ಫ್ರೆಂಡ್ಸ್. ಹೀಗೆ ತೆಗೆದು ಮುಚ್ಚಳ ತೆಗೆದ ನಂತರ ಒಂದು ಸ್ಪೂನ್ ಇದೆ ಫ್ರೆಂಡ್ಸ್. ಆ ಸ್ಪೂನಿಂದ ಹೀಗೆ ತೆಗೆದುಕೊಂಡು ಹೀಗೆ ಸೈಡಿಗೆ ಬಡಿಬೇಕು ಫ್ರೆಂಡ್ಸ್. ಹಾಲಿನ ಮೇಲೆಲ್ಲ ಈ ಕಡೆ ಸೈಡಿಗೆ, ಯಾಕಂದರೆ ಗಟ್ಟಿ ಇದೆ ಫ್ರೆಂಡ್ಸ್, ಅದು ಗಟ್ಟಿ ಇದೆ. ಓಕೆ ಫ್ರೆಂಡ್ಸ್, ಇದನ್ನು ತಿಂದಾದ್ಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಪಾಸಿಗೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮಗಾದರೆ ಹಾಲಿನ ಚಹಾ ಕೇಟಿ ಮಾಡಿಕೊಡ್ತಾಳೆ, ತಾನಾದರೆ ಅರುಕು ಚಹಾ ಕುಡಿತಾಳೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಕಪ್ಪು ಬಣ್ಣದ ಚಹಾ. ಬನ್ನಿ ಫ್ರೆಂಡ್ಸ್ ಊಟಕ್ಕೆ. ಹಾಯ್ ಫ್ರೆಂಡ್ಸ್, ಈಗ ನಾವು ಮಧ್ಯಾಹ್ನ 3:30 ಆಯಿತು. ದೋಸೆ ತಿಂತಾ ಇದ್ದೀವಿ. ಈಗ ದೋಸೆ ಮಾಡ್ತಾ ಇದ್ದಾಳೆ. ಈಗ ನೋಡಿ, ನಾವು ದೋಸೆ ತಿಂತಾ ಇದ್ದೀವಿ. ಅಲ್ಲಿ ಗ್ಯಾಸ್ ಆನ್ ಮಾಡಿ ದೋಸೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಪಡ್ಡಂತೆ ನೋಡಿ, ದೋಸೆ ಹಿಟ್ಟನ್ನು ಪಡ್ಡಿನ ಹಂಚಿಗೆ ಹಾಕಿ ಮಾಡಿದಾಗ ಅದು ಪಡ್ಡು. ದೋಸೆ ಹಿಟ್ಟನ್ನು ಪಡ್ಡು ಹಂಚಿಗೆ ಹಾಕಿದಾಗ ಅದನ್ನ ಹೇಳ್ತಾ ಇದ್ರೆ ಇವಳು ನಗ್ತಾಳೆ ನೋಡಿ ಫ್ರೆಂಡ್ಸ್. ಈಗ ಪಡ್ಡು ರೆಡಿ. ಈಗ ಬಿಸಿ ಬಿಸಿ ಪಡ್ಡು ತಿನ್ನೋದು. ನನ್ನ ಮಗಳು ಸ್ಕೂಲಿಗೆ ಅಂಗನವಾಡಿಗೆ ಹೋಗಿ ಬಂದ್ಲು. ಸ್ಕೂಲಲ್ಲ ಅಂಗನವಾಡಿಗೆ, ಅಲ್ಲಿ ಮನ್ಕೊಂಡಿದ್ಲಂತೆ. ಎದ್ದ ತಕ್ಷಣ ಇವರು ಫೋನ್ ಮಾಡಿದ್ರು, ಹೋಗಿ ಕರ್ಕೊಂಡು ಬಂದರು ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ಇಲ್ಲಿ ನೋಡಿ, ಊಟ ಆದ ನಂತರ ಚಾ, ಕೇಟಿ. ಅಲ್ಲಿ ನೋಡಿ, ಇವರ ಅಜ್ಜಿ ಅಲ್ಲಿ ಕೂತಿದ್ದಾಳೆ, ಇವರ ಅಮ್ಮ ಇಲ್ಲಿ ಕೂತಿದ್ದಾಳೆ. ಇಲ್ಲಿ ನೋಡಿ ಫ್ರೆಂಡ್ಸ್.